ಸಹನೆ ಅನ್ನೋದು ದೌರ್ಬಲ್ಯ ಆಗಬಾರದಲ್ವಾ? ಅದೆಷ್ಟು ಅಂತ ಸಹಿಸೋದಕ್ಕೆ ಸಾಧ್ಯ? ನೆರೆಯಲ್ಲೂ ಕೂತು ಉಗ್ರರಿಗೆ ಹಾಲೆರೆದ ಪಾಕಿಸ್ತಾನದ ಸ್ಥಿತಿ ಹಾಲಾಹಲವಾಗಿದೆ. ಎಲ್ಲ ರೀತಿಯ ಎಚ್ಚರಿಕೆಯನ್ನೂ ಕೊಟ್ಟಾಗಿದೆ. ಆದರೆ ಮಾನವೀಯತೆ ಮರೆತವರ ವಿರುದ್ಧ ಮರಣ ಶಾಸನ ಜಾರಿ ಅನಿವಾರ್ಯ. ಭಾರತ ಈಗ ಅದೇ ಕೆಲಸವನ್ನು ಕೈಗೆತ್ತಿಕೊಂಡಿದೆ. ಉಗ್ರರನ್ನ ಪೊರೆದಂತ ಮನೆಗಳು ಗುಡಿಸಿ ಗುಂಡಾಂತರ ಮಾಡಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧ ಆಕ್ರೋಶಕ್ಕೆ ಕಿಚ್ಚು ಹೊತ್ತಿಸಿದೆ. ಭಾರತ ನೆಲದಲ್ಲಿ ನಡೆದ ರಕ್ತದೋಕುಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಜಗತ್ತೇ ಬಲ್ಲ ಸತ್ಯ. ಇದರಲ್ಲಿ ಯಾವುದೇ ಅನುಮಾನಗಳೇ ಉಳಿದಿಲ್ಲ. ನರಕಾಸುರರ ವಧೆಯೊಂದೇ ಮುಂದಿರುವ ಏಕಮಂತ್ರ. ಈಗ ನೆತ್ತರಿಗೆ ಪ್ರತೀಕಾರದ ಹೆಜ್ಜೆ ಇಟ್ಟ ಭಾರತ ದಂಡಂ ದಶಗುಣಂ ನೀತಿಯ ಮೊರೆ ಹೋಗಿದೆ. ಉಗ್ರರ ಬಿಲಹೊಕ್ಕು ರಣಬೇಟೆಗಿಳಿದ ಭಾರತೀಯ ಸೇನೆ. ಆಸರೆಯ ಸೂರಿನ ಸುರಂಗ ಬೆಂಕಿ ಇಟ್ಟು ಸೇಡಿಗೆ ಸೇಡು. ಈಗೇನಿದ್ರು ಉಗ್ರ ಬೇಟೆ, ಸೈತಾನರ ಸಂಹಾರ. ಭಾರತ ಈಗ ನರಕಾಸುರರ ವಧೆ ಆರಂಭಿಸಿದೆ. ಭಾರತದ ಸೇನೆ ರಣಬೇಟೆಗೆ ಮದ್ದಿನ ಗುಂಡಿನ ಮಾರ್ದನಕ್ಕೆ ಕೆಲಸ ಕೊಡ್ತಿದ್ದಂತೆ ಪಾಕ್ನ ಎದೆ ಗುಂಡಿಗೆ ಅದರುತ್ತಿದೆ. ರಿವೆಂಜ್ ಟೀಸರ್ ರಿಲೀಸ್ ಮಾಡಿದ ಇಂಡಿಯನ್ ಆರ್ಮಿ ಬಿಲಹೊಕ್ಕು ಹೊಡಿತಿದೆ. ಇನ್ನು ಟ್ರೇಲರ್ ಬಾಕಿ, ಪಿಕ್ಚರೂ ಬಾಕಿ ಇದೆ. ಸಮಾಧಾನ ಭೇದ ಮುಗಿದು ಕೈಯಲ್ಲಿ ದಂಡ ಹಿಡಿದಿದೆ. ಎಲ್ಲವೂ ಪೀಸ್ ಪೀಸ್. ಉಗ್ರರ ಮನೆಗಳು ಡೆಮಾಲಿಶ್. ಪಹಲ್ಗಾಮ್ನಲ್ಲಿ ನರಮೇಧ ಸೃಷ್ಟಿಸಿದ ಉಗ್ರರ ವಿರುದ್ಧ ಭಾರತೀಯ ಸೇನೆ ಪ್ರತೀಕಾರದ ಹೆಜ್ಜೆ. ಭಯೋತ್ಪಾದಕರಿಗೆ ಸಾಥ್ ಕೊಟ್ಟವರೇ ಟಾರ್ಗೆಟ್ ಆಗಿಸಿ ಕಾಶ್ಮೀರದಲ್ಲಿ ಭಯೋತ್ಪಾದಕರ 5 ಮನೆಗಳನ್ನ ಧ್ವಂಸ ಮಾಡಿದೆ. ಉಗ್ರರಿಗೆ ಸಾಥ್ ಕೊಡ್ತಿದ್ದ 3 ಮನೆಗಳು ನೆಲಸಮ ಆಗಿದೆ. ಟ್ರಾಲ್ ಮತ್ತು ಬಿಜ್ಬೆಹಾರ ಉಗ್ರರ ಮನೆ ನೆಲಸಮವಾದ ಬಳಿಕ ಇನ್ನೂ 3 ಉಗ್ರರಿಗೆ ಹಾಲೆರೆದ ಮನೆಗಳು ಕಬರಸ್ಥಾನವಾಗಿದೆ. ಸೋಫಿಯಾನಾದ ಚೋಟಿಪೋರ, ಪುಲ್ವಾಮಾದ ಮುರಾನ್, ಕುಲ್ಗಾಮ್ನ ಮಾತಾ ಲಹಮದಲ್ಲಿ 3 ಮನೆಗಳು ನೆಲಕ್ಕುರುಳಿವೆ. ಸೋಫಿಯಾನಾದ ಶಾಹಿದ್ ಅಹಮದ್ ಕುಟ್ಟಿಗೆ ಸೇರಿದ ಮನೆ, ಪುಲ್ವಾಮಾದಲ್ಲಿ ಮುರಾನ್ನಲ್ಲಿ ಹಾರಿಸ್ ಅಹಮದ್ ಮನೆ, ಕುಲ್ಗಾಮ್ನಲ್ಲಿ ಹಸನ್ ಹುಲ್ಲಕ್ ಶೇಖ್ ಮನೆಗಳು ಶೇಕ್ ಆಗಿದೆ. ಇದು ಅಲ್ಲದೆ ಪುಲ್ವಾಮಾದ ಆದಿಲ್ ಹುಸೇನ್ ಮನೆ ಛಿದ್ರವಾಗಿ ಬಿದ್ದಿದೆ. ಅನಂತ್ನಾಗ್ನ ಆಸಿಫ್ ಶೇಖ್ ಮನೆ ಕೂಡ ನೆಲಸಮ. ಕುಲ್ಗಾಮ್ನಲ್ಲಿ 2 ಅರೆಸ್ಟ್, 170 ಸ್ಥಳೀಯರ ವಿಚಾರಣೆ. ಸರಹದ್ದಿನಲ್ಲಿ ಹೈ ಅಲರ್ಟ್, ಸೇನಾ ಮುಖ್ಯಸ್ಥ ದ್ವಿವೇದಿ ಠಿಕಾಣಿ. ಈ ಮಧ್ಯೆ ಕಾಶ್ಮೀರದ ಕುಲ್ಗಾಮ್ನಲ್ಲಿ 2 ಅರೆಸ್ಟ್ ಆಗಿದ್ದಾರೆ. ಉಗ್ರರಿಗೆ ನೆರವು ನೀಡಿದ್ದ ಆರೋಪದಡಿ 2 ಸ್ಥಳೀಯರನ್ನ ಬಂಧಿಸಲಾಗಿದೆ. ಅದಷ್ಟೇ ಅಲ್ಲ, ಕಾಶ್ಮೀರದಲ್ಲಿ ಉಗ್ರರಿಗೆ ಬೆಂಬಲಿಸಿದ ಅನುಮಾನದ ಮೇಲೆ 170 ಮಂದಿ ವಿಚಾರಣೆ ಆಗಿದೆ. ಅಲ್ಲದೆ ಕಣಿವೆಯ ಕಣಕಣವು ಶೋಧಿಸುತ್ತಿರುವ ಸೇನೆ ಆಗಂತುಕರ ಹುಡುಕಾಟ ನಡೆಸುತ್ತಿದೆ. ಇನ್ನು ಯಾವುದೇ ಕ್ಷಣದಲ್ಲೂ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ವಾತಾವರಣ ಕಣಿವೆಯಲ್ಲಿ ಕಾಣಿಸ್ತಿದೆ. ಹೀಗಾಗಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಕಣಿವೆಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಇವತ್ತು ಉತ್ತರ ಕಮಾಂಡ್ನ ಉಧಮಪುರಕ್ಕೆ ಭೇಟಿ ನೀಡಿ ಸೇನಾಧಿಕಾರಿಗಳು ಫುಲ್ ಅಲರ್ಟ್ ಸ್ಥಿತಿಯಲ್ಲಿ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದ್ದು ಸೇನೆಯಿಂದ ಸಮರಾಭ್ಯಾಸ ನಡೆಸುತ್ತಿದೆ. ಶಸ್ತ್ರಾಸ್ತ್ರಗಳನ್ನು ರವಾನಿಸಿ ಟೈಟ್ ಸೆಕ್ಯೂರಿಟಿ ಹಾಕಲಾಗಿದೆ. ಈ ಮಧ್ಯೆ ಗಡಿ ನಿಯಂತ್ರಣ ರೇಖೆಯಲ್ಲಿ ಉದ್ದಟತನ ಮೆರೆದ ಪಾಕ್ಗೆ ಭಾರತೀಯ ಭದ್ರತಾ ಪಡೆ ತಕ್ಕ ಪ್ರತ್ಯುತ್ತರ ಕೊಟ್ಟಿದೆ.
ಒಟ್ಟಾರೆ ಸರಹದ್ದಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದು ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.